ಶಿವಕುಮಾರ್ ಅವರು ದೆಹಲಿಗೆ ಹೋಗೋದು ಗಾಳಿ ಕುಡಿಯೋದಿಕ್ಕೆ ಅಲ್ಲ ಅನ್ನುವಂಥದ್ದು ಅವರ ಮಾತಿನಿಂದ ಸ್ಪಷ್ಟ ಆಗಿದೆ. ಯಾಕೆಂದರೆ ಅವರೇ ಹೇಳ್ತಾ ಇದ್ದಾರೆ, ನಾನೇನು ಡೆಲ್ಲಿಗೆ ಬರ್ತಾ ಇರ್ತೀನಿ ಇಲ್ಲೇನು ಗಾಳಿ ಕುಡಿಯೋಕ್ಕಲ್ಲ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಗಾಳಿ ಕುಡಿಯೋದಕ್ಕಾಗಿ ಅಷ್ಟೇ ದೆಹಲಿಗೆ ಹೋಗ್ತಾ ಇಲ್ಲ. ಮತ್ತಿನ್ನೇನು ಮಾಡ್ತಾರೆ ದೆಹಲಿಗೆ ಹೋದಾಗ? ಇನ್ಯಾವ ರಾಜಕೀಯದ ಗಾಳಿ ಅಲ್ಲಿ ಬದಲಾಯಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ರಾಜಕೀಯದ ಗಾಳಿಯನ್ನು ಬದಲಾಯಿಸೋದಕ್ಕೆ ಸಾಧ್ಯ ಆಗತ್ತಾ? ತನ್ನ ಕಡೆಗೆ ತಿರುಗಿಸೋದಕ್ಕೆ ಸಾಧ್ಯ ಆಗತ್ತಾ? ಇದು ಬಹಳ ಕುತೂಹಲಕಾರಿಯಾಗಿರುವಂಥ ಪ್ರಶ್ನೆ. ಪ್ರತಿ ಬಾರಿಯೂ ಕೂಡ ಶಿವಕುಮಾರ್ ಅವರು ಇಂಥದ್ದೊಂದು ಮಾತುಗಳನ್ನು ಹೇಳ್ತಾ ಇರ್ತಾರೆ. ನಾನು ದೆಹಲಿಗೇನು ಸುಮ್ಮನೆ ಬಂದಿಲ್ಲ, ನಾನು ದೆಹಲಿಗೇನು ಗಾಳಿ ಕುಡಿಯೋಕ್ಕೆ ಬಂದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಸರಿ, ಗಾಳಿ ಕುಡಿಯೋಕ್ಕೆ ಹೋಗಿಲ್ಲ, ಮತ್ತಿನ್ನೇನಕ್ಕೆ ಹೋಗಿರೋದು ಅನ್ನುವ ಕುತೂಹಲ ಇದ್ದೇ ಇದೆ. ಇದರ ನಡುವೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಸಭೆಗಳನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಯವರು ತಮ್ಮ ಆಪ್ತ ಸಚಿವರ ಜೊತೆಗೆ ಗುಪ್ತ ಸಭೆಯನ್ನು ಮಾಡ್ಕೊಂಡು ಕೂತಿದ್ರೆ, ದೆಹಲಿಯಲ್ಲಿ ಹೈಕಮಾಂಡ್ ಜೊತೆಗೆ ಶಿವಕುಮಾರ್ ಅವರು ಸಭೆಯನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಸಿಎಂ ಆಪ್ತ ಸಚಿವರ ಗುಪ್ತ ಸಭೆಯನ್ನು ಮಾಡಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಗಾಳಿ ಕುಡಿಯೋದಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನಿದರ ಅರ್ಥ? ಗಾಳಿ ಕುಡಿಯದೆ ಇನ್ಯಾವ ಕಾರಣಕ್ಕಾಗಿ ಗಾಳಿ ಮಾತಿನ ಗುದ್ದು ಕೊಡ್ತಾ ಇದ್ದಾರೆ ಇವರು ಅಂತಕ್ಕಂಥದ್ದು ಬಹಳ ಕುತೂಹಲಕಾರಿಯಾಗಿರುವಂಥ ಸಂಗತಿ. ಯಾಕಂದ್ರೆ ಅವರು ಗಾಳಿ ಕುಡಿಯೋಕ್ಕಂತೂ ಹೋಗಿಲ್ಲ ಅನ್ನೋದು ಅವರ ಮಾತಿನಿಂದ ಸ್ಪಷ್ಟ ಆಗ್ತಾ ಇದೆ. ಅದಕ್ಕೆ ಗಾಳಿ ಕುಡಿಯೋಕ್ಕೆ ಹೋಗದೆ ಇರುವಂಥವ್ರು ಬೇರೆನೇನನ್ನ ಮಾಡ್ತಿದ್ದಾರೆ, ಏನ್ ರಾಜಕೀಯದ ದಾಳಗಳನ್ನು ಉರುಳಿಸ್ತಾ ಇದ್ದಾರೆ, ಗಾಳಿ ಅಲ್ಲದ ದಾಳ ಯಾವುದಿದು ಅನ್ನುವಂಥದ್ರ ಬಗ್ಗೆ ಕುತೂಹಲ ಇದ್ದೇ ಇದೆ. ಹೈಕಮಾಂಡ್ ಜೊತೆಗೂ ಕೂಡ ಅವರ ಮೀಟಿಂಗ್ಗಳಾಗಿದ್ದಾವೆ. ಹೀಗಾಗಿನೇ ಒಂದು ಕಡೆ ರಾಜ್ಯದಲ್ಲಿ ನಡೀತಿರುವ ಮೀಟಿಂಗ್, ಮತ್ತೊಂದು ದೆಹಲಿಯಲ್ಲಿ ನಡೀತಿರುವ ಮೀಟಿಂಗ್. ಕಾಂಗ್ರೆಸ್ನಲ್ಲಿ ಪೂರ್ಣ ಬಹುಮತದ ಸರ್ಕಾರ ಇದ್ರೂ ಕೂಡ ಕಾಂಗ್ರೆಸ್ನ ಒಳಗಡೆ ಇನ್ನೂ ಬೆಂಕಿಯೊಂದು ಆರ್ತಾ ಇಲ್ಲ. ಅದು ಬದಲಾವಣೆ ಅನ್ನುವ ಬೆಂಕಿ, ಅದು ಆರ್ತಾ ಇಲ್ಲ. ಕಳೆದ 6 ತಿಂಗಳಿಂದ ಆ ಬೆಂಕಿಗೆ ಗಾಳಿ ಊದಿ 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 ಅದನ್ನ ಜ್ವಾಲೆಯಾಗಿಸುವಂತಹ ಪ್ರಯತ್ನ ನಡೀತಿದೆ. ನಾನು ಗಾಳಿ ಕುಡಿಯೋಕ್ಕೆ ಬಂದಿಲ್ಲ ಅಂತ ಹೇಳ್ತಿರೋರ ಕಡೆಯಿಂದಲೂ ಗಾಳಿ ಹಾಕಲಾಗ್ತಾ ಇದೆ. ಹೀಗಿರುವಾಗ ಒಂದು ಕಡೆ ಮುಖ್ಯಮಂತ್ರಿಯವರು 6 ಮಂತ್ರಿಗಳು ಮತ್ತು ಒಬ್ಬ ಮಾಜಿ ಮಂತ್ರಿಯ ಜೊತೆಗೆ ಸಭೆಯನ್ನು ನಡೆಸಿದ್ದಾರೆ. ಅಲ್ಲಿ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಬಹಳ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ದೆಹಲಿಗೆ ಶಿವಕುಮಾರ್ ಹೋಗ್ತಾ ಇರುವಂಥದ್ರಲ್ಲಿ ಒಂದು ಅವರ ಇಲಾಖೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಿಗೂ ಅವರು ದೆಹಲಿಗೆ ಹೋಗಿದ್ದಾರೆ. ಆದರೆ ಅದಕ್ಕಿಂತ ಮೀರಿ, ಅದಕ್ಕಿಂತ ಮಿಗಿಲಾಗಿ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ನಡೆಸ್ತಾ ಇರುವ ಚರ್ಚೆ ಕುತೂಹಲವನ್ನು ಕೆರಳಿಸ್ತಾ ಇದೆ. ಶಿವಕುಮಾರ್ ಮತ್ತೆ ದೆಹಲಿಗೆ ಹೋಗಿದ್ದಾರೆ, ಮತ್ತೆ ಅಧಿಕಾರ ಹಸ್ತಾಂತರದ ಚರ್ಚೆಯೂ ಕೂಡ ನಡೆದಿದೆ. ಶಿವಕುಮಾರ್ ಅವರು ಮತ್ತೊಮ್ಮೆ ದೆಹಲಿಗೆ ಹೋದಾಗ, ಹೈಕಮಾಂಡ್ ನಾಯಕರ ಜೊತೆಗೆ ಭೇಟಿಯಾದಾಗ ಸಹಜವಾಗಿಯೇ ಮತ್ತೊಂದು ಸುತ್ತು ಚರ್ಚೆ ಆಗ್ತಾ ಇರುವಂಥದ್ದು ಅಧಿಕಾರ ಹಸ್ತಾಂತರ ಆಗುತ್ತಾ? 2 ವರ್ಷಗಳ ಅವಧಿಗಾದರೂ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? 2.5 ವರ್ಷದ ಪಾಲು ನನ್ನದು ಅಂತ ಅವ್ರು ಹೇಳ್ತಾ ಇದ್ರು. ಆದರೆ 5 ತಿಂಗಳು ಆಲ್ರೆಡಿ ಮುಗಿದೋಯ್ತು, ಇನ್ನೊಂದು ತಿಂಗಳು ಬಾಕಿ ಉಳಿದು. ಪ್ರತಿ ಬಾರಿ ದೆಹಲಿಗೆ ಹೋದಾಗಲೂ ಕೂಡ ಹೈಕಮಾಂಡ್ ನಾಯಕರನ್ನ ಶಿವಕುಮಾರ್ ಅವರು ಭೇಟಿ ಆಗ್ತಾ ಇರ್ತಾರೆ. ದೆಹಲಿಯಲ್ಲಿ ಅವರ ಹೈಕಮಾಂಡ್ ಇದೆ, ಹಾಗಾಗಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥ ಸರ್ವೇಸಾಮಾನ್ಯ ಸಹಜ. ಆದರೆ ಬಹಳ ಮುಖ್ಯವಾಗಿ ಅವರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಕೇವಲ ಭೇಟಿ ಆಗುವಂಥದ್ದು ಸಹಜವಾದಂಥ ಭೇಟಿ ಮಾತ್ರ ಅಲ್ಲ. ಯಾಕಂದರೆ ಕಳೆದ 6 ತಿಂಗಳಿಂದ ರಾಜ್ಯದಲ್ಲಿ ಜೋರಾಗಿರುವ ಚರ್ಚೆ ಯಾವುದು ಅಂತಂದರೆ ನಾಯಕತ್ವ ಬದಲಾವಣೆ. ಹೀಗಾಗಿ ಯಾವ ಕ್ಷಣದಲ್ಲಿ ಬೇಕಿದ್ರೂ ಆಗಬಹುದು ಅನ್ನುವ ವಿಶ್ವಾಸವೂ ಕೂಡ ಶಿವಕುಮಾರ್ ಅವರಿಗೆ ಕಳೆದ 1 ವರ್ಷಗಳಿಂದಲೂ ಇದೆ. ಯಾವ ಕ್ಷಣದಲ್ಲಾದರೂ ನಾಯಕತ್ವ ಬದಲಾವಣೆ ಆಗಬಹುದು ಅಂತೇಳಿ. ಹಾಗಾಗಿ ಅವರ ಪ್ರತಿ ಭೇಟಿಯೂ ಕೂಡ ಈ ಕ್ಷಣದಲ್ಲಾದರೂ ಬದಲಾವಣೆ ಆಗುತ್ತಾ ಅನ್ನುವಂತಹ ಕುತೂಹಲವನ್ನು ಮೂಡಿಸ್ತಾ ಇರುತ್ತೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇನ್ನೊಂದು ತಿಂಗಳು ಕಳೆದರೆ 3 ವರ್ಷ ಭರ್ತಿ ಆಗತ್ತೆ. ಸಿದ್ದರಾಮಯ್ಯನವರು ಈ ಸರ್ಕಾರ ಉರುಳಿ ಹೋಗುತ್ತೆ, ಈ ಸರ್ಕಾರ ನಾಳೆ ಇರಲ್ಲ, ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ, ಅವರ ಕುರ್ಚಿಯಲ್ಲಿ ಇನ್ನೊಬ್ರು ಕೂತ್ಕೊಳ್ತಾರೆ, ಶಿವಕುಮಾರ್ ಬರ್ತಾರೆ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈ ಎಲ್ಲ ರೀತಿಯಾದಂತಹ ಸುದ್ದಿಗಳು ಕಳೆದ 1.5 ವರ್ಷದಿಂದ ಹರಿದಾಡ್ತಾ ಇರುವಾಗಲೂ ಕೂಡ ಸಿದ್ದರಾಮಯ್ಯನವರು 3 ವರ್ಷ ಮುಗಿಸ್ತಾ ಬಂದಿದ್ದಾರೆ. ಇನ್ನೊಂದು ತಿಂಗಳು ಕಳೆದರೆ 3 ವರ್ಷ ಭರ್ತಿ. 3 ವರ್ಷ ಪೂರ್ಣಗೊಳ್ಳುವ ಹೊತ್ತಲ್ಲೇ ಕುತೂಹಲ ಮೂಡಿಸ್ತಾ ಇರುವಂಥದ್ದು ಸಭೆಗಳು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದ್ದಾವೆ. ದೆಹಲಿಯಲ್ಲಿ ನಡೀತಿರುವಂತಹ ಸಭೆಗಳು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ರು ಶಿವಕುಮಾರ್ ಅವರು. ಅದಾದ ನಂತರ ಅಲ್ಲಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಆಗಿದ್ದಾರೆ. ರಾಜನಾಥ್ ಸಿಂಗ್ ಅವರ ಭೇಟಿಗೂ ಮುಂಚಿತವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೊಂದಿಗೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ.
ಬಹಳ ಮುಖ್ಯವಾಗಿ ಅವರು ಈ ಚರ್ಚೆಗಳನ್ನು ನಡೆಸ್ತಾ ಇರುವಂಥದ್ದು. ಅಲ್ಲಿ ಇರುವಂಥ ವಿಚಾರಗಳು ಯಾವುವು ಅಂತೇಳಿ ಗಮನಿಸ್ತಾ ಹೋಗ್ಬೇಕು ನಾವು. ಒಂದು, ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆಗಳನ್ನು ನಡೆಸಿದ್ದಾರೆ. ಪಕ್ಷದ ಆಂತರಿಕ ಬೆಳವಣಿಗೆಗಳು, ಯಾಕಂದರೆ ಆಲ್ರೆಡಿ ಇಬ್ಬರು ನಾಯಕರುಗಳ ವಿರುದ್ಧ, ಇಬ್ಬರು ಮುಸ್ಲಿಂ ನಾಯಕರುಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗಿದೆ. ಆ ಇಬ್ಬರು ಮುಸ್ಲಿಂ ನಾಯಕರ ವಿರುದ್ಧ ಕ್ರಮ ಕೈಗೊಂಡಿದ್ದರ ಪರಿಣಾಮವಾಗಿ ಕಾಂಗ್ರೆಸ್ನ ಒಳಗಡೆ ಒಂದಿಷ್ಟು ಆಂತರಿಕ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಇನ್ನು ಪಂಚರಾಜ್ಯ ಚುನಾವಣೆಯಲ್ಲಿ ತನಗೆ ವಹಿಸಿರುವಂತಹ ಜವಾಬ್ದಾರಿ, ಅಂದರೆ ಅವರು ತಮಿಳುನಾಡಿಗೆ ಪ್ರಚಾರಕ್ಕೆ ಹೋಗಿದ್ರು, ಹಾಗೆಯೇ ಅವರಿಗೆ ಅಸ್ಸಾಂನ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಎಲ್ಲ ಕಾರಣಕ್ಕಾಗಿ ಪಂಚರಾಜ್ಯ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಅವರದೇ ಆಗಿರುವಂತಹ ರಿಪೋರ್ಟನ್ನು ಪಾರ್ಟಿ ಹೈಕಮಾಂಡ್ಗೆ ಕೊಡಬೇಕಾಗಿರುವಂಥದ್ದು ಒಬ್ಬ ನಾಯಕನಾಗಿ ಅವರ ಜವಾಬ್ದಾರಿ ಇರುತ್ತೆ, ಅದನ್ನು ಅವರು ಮಾಡಿದ್ದಾರೆ. ಇನ್ನು ರಾಜ್ಯದ ಬೈ ಎಲೆಕ್ಷನ್ ಬಗ್ಗೆಯೂ ಕೂಡ, ಯಾಕಂದರೆ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರುವಂತಹ ಮತ್ತೆರಡು ಉಪಚುನಾವಣೆ, ಆ ಉಪಚುನಾವಣೆಯ ಬಗ್ಗೆಯೂ ಕೂಡ ವರದಿಯನ್ನು ಅವರು ಹೈಕಮಾಂಡ್ ನಾಯಕರಿಗೆ ಒಪ್ಪಿಸಿರ್ತಾರೆ. ಅಧಿಕಾರ ಹಸ್ತಾಂತರ ಮತ್ತು ಸಂಪುಟ ಪುನರ್ರಚನೆ, ಈ ಸಾಧ್ಯತೆಗಳ ಬಗ್ಗೆಯೂ ಕೂಡ, ಯಾಕಂದರೆ ಮೊನ್ನೆ ಅಷ್ಟೇ ಹಿರಿಯ ಶಾಸಕರ ದಂಡು ದೆಹಲಿಗೆ ಹೋಗಿ ಖರ್ಗೆ ಅವರನ್ನ ಭೇಟಿಯಾಗಿ ಸಂಪುಟ ಪುನರ್ರಚನೆ ಮಾಡಿಸಬೇಕು ಅಂತ ಕೇಳ್ಕೊಂಡು ಬಂದಿದ್ದಾರೆ. ಅಟ್ಲೀಸ್ಟ್ ಹೈಕಮಾಂಡ್ ಮನಸ್ಸಿನಲ್ಲಿ ಈ ವಿಚಾರದಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನು ಶಿವಕುಮಾರ್ ಅವರು ಮಾಡಿರಬಹುದು. ಅದಕ್ಕೆ ಬೇಕಾದಂತಹ ಪ್ರಯತ್ನಗಳು ಸಾಗಿದಾವೆ ಕಾಂಗ್ರೆಸ್ನ ಒಳಗೆ ಅಂತ. ಆದರೆ ಶಿವಕುಮಾರ್ ಅವರು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ಭೇಟಿ ನಂತರ ಹೇಳಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ನಾನು ದೆಹಲಿಗೆ ಬಂದಿರುವಂಥದ್ದು ಗಾಳಿ ಕುಡಿಯೋದಿಕ್ಕೆ ಅಲ್ಲ ಅಂತ ಹೇಳಿ. ಹಾಗಾದ್ರೆ ಶಿವಕುಮಾರ್ ಅವರ ಮಾತು ಏನು ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ ನಾನು. ಈ ಸಾರಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ. ಏನು ಸರ್ ಸಮಾಚಾರ? ಯಾರಿಗಾರು ನೀರು ಕುಡ್ಸಕ್ಕೆ ಬಂದಿದ್ದೀರಾ ಸರ್? ಇಲ್ಲ. ಪಕ್ಷದ ವಿಚಾರವಾಗಿ ಸರ್ ಯಾರನ್ನಾದ್ರು ಭೇಟಿ ಆಗ್ತಾ ಇದ್ದೀರಾ? ಪಕ್ಷದ್ದು ಖಂಡಿತ, ನಾನೇನು ಇಲ್ಲ ಅಂತ ನಾ ಹೇಳೋಕ್ಕಾಗಲ್ಲ. ನೀವು ಸುಮ್ಮನೆ ಇರಲ್ವಲ್ಲ, ಎಲ್ಲರೂ ನನ್ನ ಹುಡುಕಾಕ್ಬಿಟ್ಟಿರ್ತೀರ. ಅದೆಲ್ಲ ಹೇಳ್ಬಾರ್ದು, ಯಾರು ಭೇಟಿ ಮಾಡಿರ್ತೀನಿ ಯಾರು ಬಿಟ್ಟಿರ್ತೀನಿ ಅಂತ. ಲೋಧಿ ರೋಡ, ಅಕ್ಬರ್ ರೋಡ, ಅದೆಲ್ಲ ಎಲ್ಲೂ ಇಲ್ಲ. ಎಲ್ಲ ಒಟ್ಟೊಳಗೆ ಹೋಗ್ಬೇಕು. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಅದನ್ನೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಎಲೆಕ್ಷನ್ ಡಿಸ್ಕಸ್ ಮಾಡ್ತೀನಿ ಖಂಡಿತ ಎಲೆಕ್ಷನ್ ಮಾಡಲೇಬೇಕಲ್ಲ. ಅಲ್ಲ ಕರ್ನಾಟಕ ವರದಿ ಹೇಳಲೇಬೇಕು. ಕರ್ನಾಟಕದೇನು ನಾನೇನು ಅಷ್ಟು ಅದೆಲ್ಲ ಮಾಡೋರು ಮಾಡ್ತಾರೆ. ಬೇರೆದೆಲ್ಲ ತಮಿಳ್ನಾಡಿಗೆ ಹೋಗಿದ್ದೆ, ಕೇರಳಕ್ಕೆ ಹೋಗಿದ್ದೆ, ಅಸ್ಸಾಂಗೆ ಹೋಗಿದ್ದೆ. ಎಲ್ಲ ಇದ್ಮೇಲೆ ಏನೇನಾಗಿದೆ ಎಲ್ಲ ವರದಿ ತಿಳಿಸ್ಬೇಕಲ್ಲ. ನನ್ನ ಜವಾಬ್ದಾರಿನಿತ್ತು. ಹೀಗೆ ಎಲೆಕ್ಷನ್ ಮತ್ತು ಎಲೆಕ್ಷನ್ಗೆ ಸಂಬಂಧಿಸಿರುವಂತಹ ವರದಿಯನ್ನು ರೂಪಿಸಿರುವುದನ್ನು ಹೇಳಿದ್ದಾರೆ. ಹಾಗೆಯೇ ರೂಲ್ಸ್ ಬ್ರೇಕ್ ಪಾಲಿಟಿಕ್ಸ್ ಕೂಡ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂಥದ್ದು. ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹಮದ್ ವಿರುದ್ಧದ ಕ್ರಮಕ್ಕೆ ಜಮೀರ್ ಅವರು ಈಗಾಗಲೇ ಸಿಟ್ಟನ್ನು ಹೊರಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನೋಟಿಸ್ ಕೊಟ್ಟಿಲ್ಲ, ಸ್ಪಷ್ಟನೆ ಕೇಳಿಲ್ಲ, ಏಕಾಏಕಿ ಕ್ರಮ ಕೈಗೊಂಡಿರುವುದು ಯಾಕೆ ಅಂತ ಹೇಳಿ ಪಕ್ಷದ ರಾಜ್ಯ ನಾಯಕತ್ವವನ್ನು ಪ್ರಶ್ನಿಸಲಾಗಿದೆ. ನಿಯಮ ಪಾಲನೆ ಮಾಡದೆ ಕ್ರಮ ಕೈಗೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಶಿವಕುಮಾರ್ ಅವರನ್ನ ಗುರಿಯಾಗಿಸಿಕೊಂಡು ಕೇಳಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಕ್ರಮಗಳ ಬಗ್ಗೆ ಜಮೀರ್ ಅಹಮದ್ ಖಾನ್ ಅವರು ಪಕ್ಷದ ಸಚಿವರೇ ಟೀಕೆಯನ್ನ ಮಾಡಿದ್ದಾರೆ ಮತ್ತು ಹಿರಿಯ ನಾಯಕರುಗಳ ಟೀಕೆಯೂ ಕೂಡ ವ್ಯಕ್ತವಾಗಿದೆ. ಎಲ್ಲರೂ ಪಕ್ಷದಲ್ಲೇ ಇದ್ದಾರೆ, ಎಲ್ರಿಗೂ ಎಲ್ಲವೂ ಗೊತ್ತು ಅಂತ ಹೇಳಿ ಶಿವಕುಮಾರ್ ಅವರು ಮಾರ್ಮಿಕವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಕ್ರಮ ಆಯಿತು, ಎಲ್ಲರೂ ಕೂಡ ಪಕ್ಷದಲ್ಲೇ ಇದ್ದಾರೆ, ಅವ್ರಿಗೆಲ್ರಿಗೂ ಗೊತ್ತಿದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ಒಟ್ಟಿಗೆ ಕೆಲಸ ಮಾಡುವಂತಹ ಸಂದೇಶವನ್ನ ಶಿವಕುಮಾರ್ ಅವರು ರವಾನೆ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೂ ಕೂಡ ಆಯ್ತು ಬಿಡ್ರಪ್ಪ, ಸಾಕಿದು, ಮುಂದೆ ಜೊತೆಗೆ ಕೆಲಸ ಮಾಡ್ಕೊಂಡು ಹೋಗೋಣ, ಈಗ ಇಬ್ಬರ ವಿರುದ್ಧ ಕ್ರಮ ಅಲ್ಲ, ಅದು ಆಗಿರುತ್ತೆ ಅಂತ ಹೇಳುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಈ ಬಗ್ಗೆ ಶಿವಕುಮಾರ್ ಅವರ ಮಾತನ್ನು ನಿಮ್ಗೆ ತೋರಿಸ್ತೀನಿ. ಭೇಟಿಯಾಗಿ ಹಲವು ಶಾಸಕರು ಮತ್ತು ಮಂತ್ರಿಗಳೆಲ್ಲ ಭೇಟಿಯಾಗಿ CM ಇಂಟರ್ವ್ಯೂನ್ ಆಗಬೇಕು ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಈ ಥರ ತೀರ್ಮಾನ ತಗೊಂಡ್ರೆ ಸರಿ ಇಲ್ಲ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಅದೇ ಇಬ್ಬರನ್ನ ಸಸ್ಪೆಂಡ್ ಮಾಡಿ ಎಲ್ಲ ಪಾರ್ಟಿ ಲೋಯರ್ ಲೆವೆಲಲ್ಲೇ ನಮಗೆಲ್ಲ ಕೆಲವು ವಿಚಾರಗಳೆಲ್ಲ ಚರ್ಚೆ ಆಗಿದೆ. ಅವರು ಎಲ್ಲರೂ ಪಾರ್ಟಿಲಿ ಇರೋರೇನೆ ಎಲ್ಲ. ಅದನ್ನೆಲ್ಲ ಈಗೇನು ಮಾತಾಡೋದು ಬೇಡ, ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಹೀಗೆ ಎಲ್ಲರೂ ಕೂಡ ತೆಗೆದುಕೊಂಡಿರುವಂತಹ ನಿರ್ಧಾರಗಳು, ಲೋವರ್ ಲೆವೆಲಿಂದಲೂ ಬಂದಿರುವಂತಹ ರಿಪೋರ್ಟು, ನಾವೆಲ್ಲರೂ ಕೂಡ ಜೊತೆಗೆ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನುವಂತಹ ಮಾತುಗಳನ್ನು ಹೇಳೋದ್ರ ಮೂಲಕ ಸಚಿವರುಗಳು ಇನ್ನೂ ಈ ವಿಚಾರದ ಬಗ್ಗೆ ಬಹಳಷ್ಟು ಮಾತಾಡೋದು ಬೇಡ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಆದರೆ ಇಲ್ಲಿ CM ಅವರು ಬಹಳ ಸೈಲೆಂಟ್ ಆಗಿ ಇರುವಂತಹ ಸಂದರ್ಭದಲ್ಲೇ ಶಿವಕುಮಾರ್ ಅವರು ಉರುಳಿಸಿರುವ ದೆಹಲಿ ದಾಳ ಕುತೂಹಲವನ್ನು ಕೆರಳಿಸಿದೆ. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಮೌನವನ್ನು ಬಿಡಬೇಕು ಅಂತಲೇ 3 ಗಂಟೆಗಳ ಸುದೀರ್ಘ ಸಭೆಯನ್ನು ನಡೆಸಲಾಗಿದೆ. ಸಿದ್ದರಾಮಯ್ಯನವರು ಮೌನವನ್ನು ತ್ಯಜಿಸಬೇಕು ಇನ್ನು ಮುಂದೆ ಅಂತ ಹೇಳಿ ಅದಕ್ಕಾಗಿಯೇ 3 ಗಂಟೆಗಳ ಸಭೆಯನ್ನು ನಡೆಸಲಾಗಿದೆ.
ಆದರೆ CM ಆಪ್ತರ ಸಭೆ ನನಗೆ ಗೊತ್ತೇ ಇಲ್ಲ ಅಂತೇಳಿ ಶಿವಕುಮಾರ್ ಅವರು ಹೇಳ್ತಾರೆ. ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಏಕಪಕ್ಷೀಯ ನಿರ್ಧಾರಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ CM ಅವರ ಆಪ್ತರು ಹೇಳ್ತಾ ಇರುವಂಥದ್ದು. ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದಾರೆ, ಪಕ್ಷದಲ್ಲಿ ತೆಗೆದುಕೊಳ್ಳುವಂಥ ಏಕಪಕ್ಷೀಯ ನಿರ್ಧಾರಗಳ ಬಗ್ಗೆ ನೀವು ಚರ್ಚಿಸಬೇಕಾಗುತ್ತೆ ಅಂತ ಹೇಳಿ. ಆದರೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ಅವ್ರಿಗೆ ಕೂಡ ಅವರ ಪಕ್ಷದಿಂದ ಮಾಡಬೇಕಂತ ಜವಾಬ್ದಾರಿಗಳು ಬಹಳಷ್ಟಿದ್ದಾವೆ. ಮುಂದಿನ ಎಲೆಕ್ಷನ್ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು. ಅಂದರೆ ಈಗ ನೀವು ಏಕಪಕ್ಷೀಯ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಹಾಗೇನೆ ಬಿಟ್ಟರೆ, ಅದಕ್ಕೆ ಇಂಟರ್ವ್ಯೂನ್ ಆಗದೆ ಹೋದರೆ ಅದು ಮುಂದಿನ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ಸಿದ್ದರಾಮಯ್ಯನವರ ಆಪ್ತರು ಹೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಎಲ್ಲವನ್ನು ಕೂಡ ನೋಡ್ಕೊಳ್ಳುತ್ತೆ. ಸುಮ್ಮನೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಹೈಕಮಾಂಡ್ಗೂ ಗೊತ್ತಿದೆ ಯಾರು ಏನು ಎತ್ತ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕಾಗತ್ತೆ, ಅದೆಲ್ಲ ಗೊತ್ತಿದೆ. ಹಾಗಾಗಿ ಅವರು ನೋಡ್ಕೊಳ್ತಾರೆ ಅಂತ ಹೇಳಿ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. CM ಆಪ್ತ ಸಚಿವರು ಕೆಲವರು ಸೇರಿಕೊಂಡು ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದಾರೆ ಬೆಂಗಳೂರಲ್ಲಿ. ನನಗೆ ಮಾಹಿತಿ ಇಲ್ಲ. ನನಗೆ ಯಾರು ಆಪ್ತರು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, 3 ವರ್ಷ ತುಂಬಕ್ಕೆ ಬಂದಂಥ ಹೊತ್ತಲ್ಲೇ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ. ನನಗೆ ಗೊತ್ತಿಲ್ಲ ಅದು. ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಇಲ್ಲಿ ಗಾಳಿ ಮಾತಿನ ಗುದ್ದನ್ನ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಆದರೆ ಈ ಗುದ್ದು ಏನೇ ಇದ್ರೂ ಕೂಡ ಪಕ್ಷದ ಒಳಗಡೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸಬೇಕು. ಕಾಂಗ್ರೆಸ್ನ ಒಳಗಡೆ ಮೇ 4ರ ನಂತರ ನಡಿಬೇಕಾಗಿರುವಂತಹ ಬಹಳಷ್ಟು ಬೆಳವಣಿಗೆಗಳ ಮುನ್ಸೂಚನೆಯಂತೂ ಸಿಗ್ತಾ ಇದೆ.